ರಕ್ಷಣೆ ಅನ್ನೋದು ನಮ್ಮ ಜೀವಿತದಲ್ಲಿ ಭಾರಿ ಪ್ರಾಮುಖ್ಯವಾದದ್ದು. ಯಾಕಂದ್ರೆ ರಕ್ಷಣೆ ನಮಗೆ ನಿತ್ಯ ಜೀವಕ್ಕೆ ನಮ್ಮನ್ನು ಬಾಧ್ಯರಾಗಿ ಮಾಡುತ್ತೆ. ನೋಡ್ರಿ, ರಕ್ಷಣೆ ನಮಗೆ ಹೆಂಗ್ ಬರುತ್ತೆ? ದೇವರ ಕೃಪೆಲಿದ್ದೇನೆ ನಮಗೆ ರಕ್ಷಣೆ ಬರುತ್ತೆ. ಅದಕ್ಕೆ ಕೀರ್ತನಕಾರನು ಒಂದು ಮಾತು ಹೇಳ್ತಾರೆ. ಕೀರ್ತನೆಗಳು 13ನೇ ಕೀರ್ತನೆ 5ನೇ ಚರಣದಲ್ಲಿ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸವಿಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ನಿನ್ನ ಕೃಪೆಯಲ್ಲಿನೇ ಭರವಸವಿಟ್ಟಿದ್ದೇನೆ. ಅಂದ್ರೆ ನಾನು ರಕ್ಷಣೆ ಹೊಂದಿರೋ ಕಾರಣ ನನ್ನ ನೀತಿ ಕಾರ್ಯಗಳಲ್ಲ, ನನ್ನ ಒಂದು ದಾನ ಧರ್ಮಗಳಲ್ಲ, ಕೇವಲ ದೇವರೇ ನಿನ್ನ ಕೃಪೆ ಅಪ್ಪ ಅಂತೇಳಿ ಕೀರ್ತನಕಾರನ ಇಲ್ಲಿ ಹೇಳುತ್ತದೆ. ನೋಡ್ರಿ, ನಾವು ರಕ್ಷಣೆ ಹೊಂದಬೇಕಂದ್ರೆ ನಾವು ಮಾಡೋ ನೀತಿ ಕಾರ್ಯಗಳಿದ್ದ ಅಲ್ಲ ಅಂತೇಳಿ ವಾಕ್ಯವು ಬಹು ಸ್ಪಷ್ಟವಾಗಿ ಹೇಳುತ್ತದೆ. ಅಂದ್ರೆ ದೇವರ ಕೃಪೆಯಲ್ಲಿದ್ದೇನೆ ನಮಗೆ ರಕ್ಷಣೆ ಬರುತ್ತೆ. ಅಂದ್ರೆ ರಕ್ಷಣೆ ಬರಬೇಕಂದ್ರೆ ದೇವ್ರ ಕೃಪೆ ಇರಬೇಕು. ದೇವ್ರ ಕೃಪೆ ಬರಬೇಕಂದ್ರೆ ದೀನ ಮನಸ್ಸು ಉಳ್ಳವರಾಗಿರ್ಬೇಕು. ರಕ್ಷಣೆ ಬರಬೇಕಂದ್ರೆ ದೇವ್ರ ಕೃಪೆ ಇರಬೇಕು. ದೇವ್ರ ಕೃಪೆ ಬರಬೇಕಂದ್ರೆ ನಾವು ದೀನ ಮನಸ್ಸು ಉಳ್ಳವರಾಗಿರ್ಬೇಕು. ದೀನರಿಗೆ ನಾನು ಕೃಪೆ ತೋರಿಸ್ತೀನಿ ಅಂತೇಳಿ ವಾಕ್ಯ ಹೇಳುತ್ತದೆ. ಯಾಕೋಬ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ, ಆತನು ನಮ್ಮ ಮೇಲೆ ಅತಿ ಆಶಯವಾದ ಕೃಪೆಯನ್ನು ಇಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ ಅಂತ. ಅಹಂಕಾರಿಗಳನ್ನ ದೇವ್ರು ಎದುರಿಸ್ತಾನಂತ, ದೀನರಿಗೆ ದೇವ್ರ ಕೃಪೆ ತೋರಿಸ್ತಾನಂತ. ಅಂದ್ರೆ ನಮಗೆ ಕೃಪೆ ಹೆಂಗ್ ಬರುತ್ತೆ? ನಾವು ದೀನ ಮನಸ್ಸು ಉಳ್ಳವರಾಗಿ ನಾವು ನಡ್ಕೊಂಡಾಗ ದೇವರ ಕೃಪೆ ನಮಗೆ ಬರುತ್ತೆ. ಅಂದ್ರೆ ಏನು? ನಾನು ನೀತಿವಂತನು, ನಾನು ಎಲ್ಲಾ ರೀತಿಯಲ್ಲಿ ಕರೆಕ್ಟ್ ಇದ್ದೀನಿ ಅನ್ನೋ ಒಂದು ಈ ಭಾವನೆ, ಈ ಒಂದು ಮನಸ್ತತ್ವ ಏನ್ ಮಾಡುತ್ತೆ ಅಂದ್ರೆ ಅಹಂಕಾರ ನಮ್ಮಲ್ಲಿ ಬೆಳೆಸುತ್ತೆ. ದೇವಾ, ನಾನು ಏನಾಗಿದ್ದೀನೋ ಕೇವಲ ನಿನ್ನ ಕೃಪೆ ಆಗಿದ್ದೀನಪ್ಪ, ನನ್ನ ರಕ್ಷಣೆಗೆ ನಿನ್ನ ಕೃಪೆನೇ ಕಾರಣ, ನೀನಿಲ್ಲಂದ್ರೆ ನನಗೆ ರಕ್ಷಣೆ ಇಲ್ಲ. ನಾನು ಎಷ್ಟೇ ನೀತಿ ಕಾರ್ಯಗಳು ಮಾಡಿ, ನಾನು ಎಷ್ಟೇ ಪುಣ್ಯ ಕಾರ್ಯಗಳು ಮಾಡಿ, ನಾನು ಎಷ್ಟೇ ನೀತಿಯಾಗಿ ಜೀವಿಸಿದ್ರು ಕೂಡ ನಾನು ನಿನ್ನ ದೃಷ್ಟಿಯಲ್ಲಿ ಪಾಪಿನೇ, ನೀತಿವಂತನ ಒಬ್ಬನಿಲ್ಲ ಅಂತೇಳಿ ವಾಕ್ಯ ಹೇಳುತ್ತೆ. ನಾನು ನೀತಿವಂತನ ಆಗಬೇಕು ಅಂದ್ರೆ, ನಾನು ರಕ್ಷಣೆಯಲ್ಲಿ ಬರ್ಬೇಕಂದ್ರೆ ನಿನ್ನ ಕೃಪೆ ಅಪ್ಪ ನನಗೆ ಆಧಾರ, ನಿನ್ನ ಕೃಪೆನೇ ನನಗೆ ಆಧಾರ. ಮತ್ತು ಕೃಪೆ ಬರ್ಬೇಕಂದ್ರೆ ನಾವು ದೀನ ಮನಸ್ಸು ಉಳ್ಳವರಾಗಿರ್ಬೇಕಂತ. ದೀನರಿಗೆ ದೇವ್ರ ಕೃಪೆ ತೋರಿಸ್ತಾನಂತ. ದೀನತ್ವಲಿದ್ದ ನಮಗೆ ಕೃಪೆ ಬರುತ್ತೆ, ಕೃಪೆಲಿದ್ದ ನಮಗೆ ರಕ್ಷಣೆ ಬರುತ್ತೆ. ಆಮೇನ್. ಅದಕ್ಕೆ ಪೌಲ್ ಕೂಡ ರೋಮ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಈ ಮಾತು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸುವುದು, ನೀವು ಧರ್ಮಶಾಸ್ತ್ರಕ್ಕೆ ಆಧೀನರಲ್ಲ, ಕೃಪೆಗೆ ಆಧೀನರಾಗಿದ್ದೀರಿ. ನಾವು ಕೃಪೆಗೆ ಆಧೀನರಾಗಿದ್ದೀವಿ. ಅಂದ್ರೆ ಕೃಪೆನಲ್ಲಿ ನಾವು ಆಧೀನರಾಗಿದ್ದಾಗ, ದೇವರ ಕೃಪೆ ನಾವು ಹೊಂದ್ಕೊಂಡಾಗ ಯಾವ ಪಾಪ ಕೂಡ ನಮ್ಮ ಮೇಲೆ ಅಧಿಕಾರ ಚಲಾಯಿಸುವುದಿಲ್ಲ. ಯಾಕಂದ್ರೆ ಆ ಪಾಪನೆಲ್ಲವನ್ನು ದೇವರು ತನ್ನ ರಕ್ತಲಿದ್ದ ತೊಳೆದು ತನ್ನ ಕೃಪೆಲಿದ್ದನ್ನು ದೇವರು ನಮ್ಮನ್ನು ರಕ್ಷಣೆಯಲ್ಲಿ ನಡೆಸ್ತಾನೆ. ಆಮೆನ್, ಹಲ್ಲೆಲೂಯ. ನಾವು ನೀತಿವಂತರಾಗಬೇಕು, ನಾವು ರಕ್ಷಣೆಯಲ್ಲಿ ಬರಬೇಕಂದ್ರೆ ದೇವ್ರ ಕೃಪೆನೇ. ಆ ಕೃಪೆ ದೇವ್ರು ಹೆಂಗ್ ತೋರಿಸಿದಾನ? ಸಿಲುವೆ ಮೇಲೆ ತೋರಿಸಿದಾನ. ತನ್ನ ರಕ್ತವನ್ನು ನಮ್ಮ ಸಲಕ್ಕೆ ಸುರಿಸಿದಾನ, ತನ್ನ ಪ್ರಾಣವನ್ನೇ ನಮ್ಮ ಸಲಕ್ಕೆ ಕೊಟ್ಟಿದ್ದಾನ. ನಮಗೆ ಬರುವಂತ ಶಿಕ್ಷೆ ಆತ ಹೊಂದಿದಾನ, ಪುನರುತ್ಥಾನಾಗಿ ಮತ್ತೆ ಎದ್ದಿದ್ದಾನೆ. ಆ ನಿತ್ಯ ಜೀವವನ್ನು ನಾವು ಪಡಿಬೇಕಂತ ಹೇಳಿ ತನ್ನ ಕೃಪೆನ ನಮಗೆ ಆಧಾರವಾಗಿ ಕೊಟ್ಟಿದ್ದಾನೆ. ಯಾರು ಆತನ ಕೃಪೆನ ಆಶ್ರಯಿಸ್ಕೊಂತಾರೋ ಅವರೆಲ್ಲ ರಕ್ಷಿಸಲ್ಪಡ್ತಾರ. ರಕ್ಷಣೆ ಬರ್ಬೇಕಂದ್ರೆ ಕೃಪೆ ಇರಬೇಕು. ಕೃಪೆ ಬರ್ಬೇಕಂದ್ರೆ ನಾವು ದೀನ ಮನಸ್ಸು ಉಳ್ಳವರಾಗಿರ್ಬೇಕು. ಆಮೇನ್. ದೀನರಿಗೆ ನಾನು ಕೃಪೆ ತೋರಿಸ್ತೀನಿ ಅಂತೇಳಿ ದೇವ್ರ ವಾಕ್ಯ ಹೇಳುತ್ತದೆ. ನಾವು ಮಾಡುವಂತ ಪುಣ್ಯ ಕಾರ್ಯಗಳಿದ್ದಲ್ಲ, ನೀತಿ ಕಾರ್ಯಗಳಿದ್ದಲ್ಲ, ಕೇವಲ ದೇವರ ಕೃಪೆಯಿದ್ದೇನೆ ನಮಗೆ ರಕ್ಷಣೆ. ಆಮೆನ್.